ಫೇಸ್ ಮೇಲಿರೋ ಚಿಕ್ಕ ಚಿಕ್ಕ ಕೂದಲನ್ನು ರಿಮೂವ್ ಮಾಡೋದು ಅಂತ ನಾನು ಇವತ್ತಿನ ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೀವು ಒಂದು ಬೌಲ್ಗೆ ಎಗ್ ವೈಟ್, ಕಾಫಿ ಪೌಡರ್, ಬೇಕಿದ್ದರೆ ಸ್ವಲ್ಪ ಹನಿನ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಲೆಮನ್ನ ಯೂಸ್ ಮಾಡ್ಬೋದು. ನಾನಿಲ್ಲಿ ಎಗ್ ವೈಟ್ ಮತ್ತು ಕಾಫಿ ಪೌಡರನ್ನು ಹಾಕಿ ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು. ಸ್ವಲ್ಪ ದಪ್ಪವಾಗಿ ಅಪ್ಲೈ ಮಾಡಿದ್ರೂ ಒಳ್ಳೆಯದು. ನಾನಿಲ್ಲಿ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಅಪ್ಲೈ ಮಾಡಿ ಅದರ ಮೇಲೆ ನೀವು ಟಿಶ್ಯೂನ ಇಡಬೇಕು. ಓಕೆ, ಟಿಶ್ಯೂ ಪೇಪರ್ನ ಇಡಬೇಕು. ಚೆನ್ನಾಗಿ ಎಲ್ಲೆಲ್ಲ ಅಪ್ಲೈ ಮಾಡಿದ್ದೀರಾ ಅದ್ರ ಮೇಲೆಲ್ಲ ಇಡ್ತಾ ಬರಬೇಕು. ಅದಾದಮೇಲೆ ಅದು ಫುಲ್ ಡ್ರೈ ಆದಮೇಲೆ ನೀವು ಅದನ್ನು ರಿಮೂವ್ ಮಾಡಬೇಕು. ಫುಲ್ ಡ್ರೈ ಆದಮೇಲೆ ರಿಮೂವ್ ಮಾಡಿದ್ರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾಗೆ ಚಿಕ್ಕ ಚಿಕ್ಕ ಕೂದಲುಗಳು ರಿಮೂವ್ ಆಗುತ್ತೆ. ಹಾಗೆ ನೀವು ವಾರಕ್ಕೆ 1 ಸಲ ಅಥವಾ 2 ಸಲ ಮಾತ್ರ ಯೂಸ್ ಮಾಡಬೇಕು. ಆವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮುಖ ಕೂಡ ಸ್ವಲ್ಪ ಗ್ಲೋ ಆಗೋ ಥರ ಕಾಣಿಸುತ್ತೆ. ಹಾಗೆ ಚಿಕ್ಕ ಚಿಕ್ಕ ಕೂದಲನ್ನು ರಿಮೂವ್ ಮಾಡೋಕ್ಕೆ ವ್ಯಾಕ್ಸ್ ಥ್ರೆಡ್ ಎಲ್ಲ ಸ್ವಲ್ಪ ಪೇಯ್ನ್ ಆಗ್ತಾಯಿದ್ರೆ ನ್ಯಾಚುರಲ್ ಆಗಿ ಕಡಿಮೆ ಮಾಡೋಕ್ಕೆ ಇದೊಂದು ಒಳ್ಳೆಯ ವೇ. ನಾನು ಕೂಡ ಯೂಸ್ ಮಾಡಿ ರಿಸಲ್ಟ್ ಸಿಕ್ಕಿದ್ದಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದೀನಿ, ನಾನು ಆಲ್ರೆಡಿ ರಿಮೂವ್ ಮಾಡಿದ್ದೀನಿ. ಮಾಡಿ ಇನ್ನೂ ಸ್ವಲ್ಪ ಮಿಕ್ಕಿದರೆ ಡೈರೆಕ್ಟ್ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಮಾಡಿ ಡ್ರೈ ಆದಮೇಲೆ ವಾಶ್ ಮಾಡಿ, ಮುಖ ಸ್ವಲ್ಪ ಗ್ಲೋ ಆಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ತಪ್ಪದೆ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ. ಫೇಸ್ ಕೂಡ ತುಂಬ ಗ್ಲೋ ಆಗುತ್ತೆ. ನ್ಯಾಚುರಲ್ ಆಗಿ ಕೂಡ ಹೇರ್ ರಿಮೂವ್ ಮಾಡ್ಬೋದು. ಬಾಯ್.